ನಮಸ್ತೆ ರೈತ ಮಿತ್ರರಿಗೆ. ಈ ದಿನ ಶುಂಠಿ ದರ ಏಕಾಏಕಿ ಗಗನಕ್ಕೇರಿದೆ. ಆದರೆ ಇದೇ ದರ ನಾಳೆ ನಾಡ್ದು ಇರುತ್ತೆ ಅನ್ನೋದು ಕೂಡ ಡೌಟು. ಏಕೆಂದರೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಮಳೆ ಆಗಿರೋದ್ರಿಂದ ಹೊರ ರಾಜ್ಯಗಳಿಗೆ ಶುಂಠಿ ಎಷ್ಟೊಂದಾಗಿ ಸಪ್ಲೈ ಆಗ್ತಾಯಿಲ್ಲ. ಆದ ಕಾರಣ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಆಗಿದೆ ಶುಂಠಿ ದರ. ಇದೇ ದರ ಏನಾದರೂ ಕಂಟಿನ್ಯೂ ಆದರೆ ನಮ್ಮ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಅಟ್ಲೀಸ್ಟ್ ಇದರಲ್ಲೊಂದು ಸ್ವಲ್ಪನಾದ್ರು ಕಡಿಮೆಯಾಗಿ ನಮ್ಮ ರೈತರಿಗೆ ದರ ಸಿಕ್ಕಿದ್ರಂತೂ ಭಾಳ ಖುಷಿಯಾಗುತ್ತೆ. ಈ ದಿನ ಜೈಪುರ ಮಾರ್ಕೆಟ್ನಲ್ಲಿ ಪ್ರತಿ ಕೆ ಜಿಗೆ 6,600ರಿಂದ 6,800 ರೂಪಾಯಿ ದರ ಇದೆ. ಕೆ ಜಿಗೆ ಕನ್ವರ್ಟ್ ಮಾಡ್ಕೊಂಡು ನೋಡ್ತೀನಿ ಅನ್ನೋದಾದರೆ 3,960ರಿಂದ 4,200ವರೆಗೂ ಪ್ರತಿ 60 ಕೆ ಜಿಗೆ ಶುಂಠಿ ದರ ಇದೆ. ಆದರೆ ನಮ್ಮ ಲೋಕಲ್ ಮಾರ್ಕೆಟ್ನಲ್ಲಿ ಯಾರೂ ಕೂಡ ಕೀಳ್ತಾ ಇಲ್ಲ. ನಮ್ಮ ಶುಂಠಿಯನ್ನು ಕೀಳೋಕ್ಕಾಗ್ತಾ ಇಲ್ಲ. ಏಕೆಂದರೆ ನಿನ್ನೆ ಮೊನ್ನೆಯಿಂದ ತುಂಬ ಮಳೆ ಬಂದಿರೋದ್ರಿಂದ ಜಮೀನು ಕಡೆನೇ ಹೋಗೋಕ್ಕಾಗ್ತಾ ಇಲ್ಲ. ಕಲ್ಲು ನೆಲ ಇರೋರು ಅಥವಾ ಕೆಬ್ಬೆ ನೆಲ ಇರೋರು ಏನಾದರೂ ಒಂದು ಸ್ವಲ್ಪ ಪ್ರಯತ್ನ ಮಾಡಿ ಮಾರಾಟ ಮಾಡೋಕ್ಕೆ ನೋಡಿ. ಈಗ ಒಂದು 3-4 ದಿನ ಅಂತೂ ಒಳ್ಳೆ ದರ ಸಿಗುತ್ತೆ ಅನಿಸುತ್ತೆ. ಹಿಂಗೆ ಏನಾದ್ರು ಕಂಟಿನ್ಯೂಸ್ ಮಳೆ ಆದರೆ ಕಡೆ ಹೋಗ್ತಾ ಇಲ್ಲ. ಹಂಗಾಗಿ ಹೊರ ರಾಜ್ಯಗಳಲ್ಲಿ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಆಗಿದೆ. ಮೊನ್ನೆ ಎಲ್ಲ 35-36 ರೂಪಾಯಿ ಇದ್ದಿದ್ದು ಇವತ್ತು 68 ರೂಪಾಯಿವರೆಗೂ ಮ್ಯಾಕ್ಸಿಮಮ್ ದರ ಹೋಗಿದೆ. ಅಂದರೆ ಯಾವ ರೀತಿ ಇರ್ಬೋದು ಯೋಚನೆ ಮಾಡಿ. ಪ್ರಯತ್ನ ಮಾಡಿ ನಿಮ್ಮದೇನಾದರೂ ಸ್ವಲ್ಪ ಕಲ್ಲು ನೆಲ ಇದ್ದು ಕೆಬ್ಬೆ ನೆಲ ಆ ಥರ ಇದ್ದು ಶುಂಠಿಯನ್ನು ಕೀಳ್ಬೋದು ಅಂತ ಅಂದರೆ ನೇರವಾಗಿ ಮಂಡಿಯವ್ರ ಹತ್ರ ಮಾತಾಡಿಕೊಂಡು ಮಾರಾಟ ಮಾಡೋದಿದ್ರೆ ಮಾಡಿ. ಒಂದು ಒಳ್ಳೆ ದರ ಅಂತೂ ಸಿಗುವಂತಹ ನಿರೀಕ್ಷೆ ಇದ್ದೇ ಇದೆ. ಹೊರ ರಾಜ್ಯಗಳಲ್ಲಿ ತುಂಬ ಡಿಮ್ಯಾಂಡ್ ಇದ್ದರೂ ಕೂಡ ಲೋಕಲ್ನಲ್ಲಿ ಯಾರು ಕೂಡ ಆ ದರಕ್ಕೆ ವ್ಯಾಪಾರ ಮಾಡ್ತಾ ಇಲ್ಲ. ನಾನು ತುಂಬ ಜನಕ್ಕೆ ಕೇಳಿದೆ, ನೋಡೋಣ ಇವತ್ತು ಕಳಿಬೇಕು ನಾಳೆ ಕೀಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಕೂಡ ಶುಂಠಿ ಕೀಳಿಲ್ಲ ಅಂದರೆ ನಾಳೆ ಇನ್ನೂ ಕೂಡ ಅದು ಮಾರ್ಕೆಟ್ ಇನ್ನೂ ಡಿಮ್ಯಾಂಡ್ ಆಗುತ್ತೆ. ನಮ್ಮ ಲೋಕಲ್ನಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ನೋಡಬೇಕು. ಕೆಲವು ಕಡೆ ಮಳೆ ಆಗಿ ಇನ್ನು ಕೆಲವು ಕಡೆ ಏನಾದ್ರು ಒಂದು 2-3 ದಿನ ಮಳೆ ಇಲ್ಲ ಅಂದರೆ ತುಂಬ ಜನ ಮಾರಾಟ ಮಾಡುವಂಥ ಸಾಧ್ಯತೆ ಇದ್ದೇ ಇದೆ. ಕೆಲವರು ಹೇಳೋ ಪ್ರಕಾರ ಸ್ವಲ್ಪ ಮಟ್ಟಿಗಾದರೂ ದರ ಹೆಚ್ಚಾಗ್ಬೋದು ಅಂತೇಳಿ ಹೇಳ್ತಾರೆ. ಆದರೆ ಇದು ದರದ ಬಗ್ಗೆ ಯಾರೂ ಕೂಡ ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ. ದರ ಕಡಿಮೆನೂ ಆಗ್ಬೋದು, ದರ ಹೆಚ್ಚು ಕೂಡ ಆಗ್ಬೋದು. ಸದ್ಯದ ಪರಿಸ್ಥಿತಿಯಲ್ಲಿ ಮಳೆ ಇರುವಂತಹ ಕಾರಣ ಆ ರೀತಿ ದರ ಹೆಚ್ಚಾಗಿದೆ. ಇನ್ನೂ ಕೂಡ ಹೆಚ್ಚಾಗುತ್ತೆ ಅಂತೇಳಿ ನಿರೀಕ್ಷೆಗಳನ್ನ ಇಟ್ಕೋಬೇಡಿ. ಅದನ್ನು ಯಾರೂ ಕೂಡ ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ. ನಿಮಗೆ ಉತ್ತಮವಾದ ದರ ಸಿಕ್ಕಿದರೆ ಖಂಡಿತವಾಗ್ಲೂ ಮಾರಾಟ ಮಾಡಿಬಿಡಿ. ನಿಮ್ಮ ಶುಂಠಿಯನ್ನು ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಕೀಳ್ಬೋದು, ಕಿತ್ತು ಮಾರಾಟ ಮಾಡ್ಬೋದು ಅಂತ ಹೇಳಿದರೆ ಮಾರಾಟ ಮಾಡುವುದು ಸೂಕ್ತ ಅಂತೇಳಿ ನನ್ನ ಅಭಿಪ್ರಾಯ. ಇದೇ ರೀತಿ ನಿಮಗೆ ಎಮರ್ಜೆನ್ಸಿಯಾದ ಸೂಕ್ತ ಮಾಹಿತಿಗಳು ಸಿಗ್ತಾ ಇರ್ತವೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಉತ್ತಮವಾದ ಮಾಹಿತಿಗಳಿದ್ದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆಗ ನಿಮಗೊಂದು ಮಾಹಿತಿ ಸಿಗುತ್ತೆ. ಧನ್ಯವಾದಗಳು.